ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ನಾವು 27 ನಕ್ಷತ್ರಗಳ ಸೀರೀಸ್ ನೋಡ್ತಾ ಇದ್ದೀವಿ ಅಲ್ವಾ? ಸೊ ಒಂದೊಂದು ನಕ್ಷತ್ರಗಳಿಗೆ ಒಂದೊಂದು ವಿಷಯವನ್ನು ನಾನು ಹೇಳ್ತಾ ಇದ್ದೀನಿ. ಪರ್ಮನೆಂಟಾಗಿ ಏನಾದರೂ ಒಂದು ಪರಿಹಾರ ಒಂದನ್ನು ಮಾತ್ರ ನಾವು ಇಟ್ಕೊಂಡು ಹಾಗೆ ಮುಂದುವರಿಬೋದಾ ಜೀವನದಲ್ಲಿ ಅಂದರೆ ಖಂಡಿತವಾಗ್ಲೂ ಅಂತ ಹೇಳಿದ್ದೀನಿ. ಇದುವರೆಗೂ ಹಸ್ತ ನಕ್ಷತ್ರದವರೆಗೆ ನಾನು ತಿಳಿಸಿದ್ದೀನಿ. ಇವತ್ತಿನ ನಕ್ಷತ್ರ ಚಿತ್ತಾ ನಕ್ಷತ್ರ. ರೈಟ್, ಚಿತ್ತಾ ನಕ್ಷತ್ರದವರು ಯಾವ ರೀತಿಯಾದಂಥ ಪರಿಹಾರವನ್ನು ಮಾಡಿದ್ರೆ ಜೀವನದಲ್ಲಿ ಅಭಿವೃದ್ಧಿಯನ್ನು ಸಾಧಿಸ್ತಾರೆ? ಸೊ ಚಿತ್ತಾ ನಕ್ಷತ್ರದವರು ನಾಯಿ ಮತ್ತು ಹದ್ದಿಗೆ ಸಂಬಂಧಪಟ್ಟಂಥ ಒಂದು ಚಿತ್ರವನ್ನು ನಿಮ್ಮ ಮನೆಯಲ್ಲೋ ಆಫೀಸ್ನಲ್ಲೋ ತಾವು ಇಡ್ಬೋದು. ಅದಕ್ಕೆ ಸಂಬಂಧಪಟ್ಟಂಥ ಕೀಚೈನ್ನ ಬಳಸ್ಬೋದು. ನಾಯಿಗೆ ಹೋಗಿ ತಾವು ಸೇವೆ ಇತ್ಯಾದಿಗಳನ್ನ ಮಾಡ್ಬೋದು. ನಾಯಿಗೆ ಆಹಾರ ಇತ್ಯಾದಿಗಳನ್ನು ತಾವು ನೀಡ್ಬೋದು. ಇನ್ನೊಂದು ಗಣಪತಿ ದೇವರ ಆರಾಧನೆ ಮಾಡುವಂಥದ್ದು. ಗಣಪತಿಯ ಮೂಲ ಕ್ಷೇತ್ರಗಳಿಗೆ, ಗಣಪತಿಯ ಬಹಳ ಫೇಮಸ್ ಆಗಿರುವಂಥ ಕ್ಷೇತ್ರಗಳಿಗೆ ಭೇಟಿ ನೀಡೋದು. ಅಲ್ಲಿ ನಿಮ್ಮ ಕೈಲಾದಂಥ ಸೇವೆ, ಗಣಪತಿಗೆ ತಾವು ದುರ್ವವನ್ನು ಅರ್ಪಿಸ್ಬೋದು, ಗಣಪತಿ ಹೋಮವನ್ನು ಮಾಡ್ಬೋದು, ಗಣಪತಿ ಅರ್ಚನೆಯನ್ನು ಮಾಡ್ಬೋದು, ಏನು ಬೇಕಾದ್ರೂ ಮಾಡಿ. ಒಟ್ಟಿನಲ್ಲಿ ಗಣಪತಿಗೆ ನಿಮ್ಮ ಕೈಲಾದಂಥ ಸೇವೆಯನ್ನು ನೀವು ಮಾಡುವಂಥದ್ದು. ಗಣಪತಿಯ ಮಂತ್ರವನ್ನು ಜಪ ಮಾಡುವಂಥದ್ದು. ಪ್ರತಿದಿನ ನಮಗಲ್ಲೆಲ್ಲ ಹೋಗೋಕ್ಕಾಗಲ್ಲ. ಗಣಪತಿ ಮಂತ್ರ ಜಪ ಇತ್ಯಾದಿಗಳನ್ನು ಮಾಡೋದ್ರಿಂದ ಕೂಡ ತಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ನೀವು ಸಾಧಿಸ್ತೀರಾ. ಇನ್ನು ರೋಗಿಗಳ ಪಕ್ಷಗಳಿಗೆ ಬಂದಾಗ, ಕ್ಯಾನ್ಸರ್ ಪೇಷಂಟ್ಸ್, ಯಾವುದೇ ಕ್ಯಾನ್ಸರ್ ಇರಲಿ, ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ರೋಗದಿಂದ ನರಳುತ್ತಾ ಇರೋರಿಗೆ ನಿಮ್ಮ ಕೈಲಾದಂಥ ಸೇವೆ ಅಥವಾ ಸಹಾಯ, ಎರಡರಲ್ಲಿ ಯಾವ್ದು ಬೇಕಾರಾಗುತ್ತೆ. ತಾವು ಸೇವೆಯಾಗಿ ಕೂಡ ತಗೊಳ್ಳಿ, ಇಲ್ಲ ನಮಗೇನಾದರೂ ಮಾಡುವಷ್ಟು ನಮ್ಮ ದೇವ್ರು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಸಹಾಯ, ಅವರು ಔಷಧಿಗಾದರೂ ಕನಿಷ್ಠ ಪಕ್ಷ ಸಹಾಯ ಇತ್ಯಾದಿಗಳನ್ನ ಮಾಡಿ. ಅಥವಾ ಕ್ಯಾನ್ಸರ್ ಪೇಷಂಟ್ ಅವರ ಮನೆಯವರಿಗೆ ಏನಾದರೂ ಒಂದು ಸೇವೆ ತಿಳ್ಕೊಳ್ಳಿ. ಒಂದು ಮನೆಯಲ್ಲಿ ಮುಖ್ಯ ಯಜಮಾನರಿಗೆ ಕ್ಯಾನ್ಸರ್ ಬಂದಿದೆ, ಸೊ ಮನೆ ನಡೀತಾ ಇಲ್ಲ, ಆ ತಿಂಗಳಿಗೆ ಆ ಮನೆಗೆ ಬೇಕಾಗಿರುವಂಥದ್ದು ಏನಾದರೂ ಕೊಟ್ಟು ಆ ಯಜಮಾನನ ಹೆಗಲ ಮೇಲಿರುವಂಥ ಭಾರವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುವಂಥ ಪ್ರಯತ್ನವನ್ನು ನೀವು ಮಾಡಿ ನೋಡಿ. ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ 100% ಆಗುತ್ತೆ. ಯಾವುದೇ ರೀತಿಯಾದಂಥ ಬೇರೆ ಪರಿಹಾರ ಕ್ರಿಯೆಗಳ ಅವಶ್ಯಕತೆ ಇದರಲ್ಲಿ ಬರಲ್ಲ. ಇದನ್ನು ಮಾಡ್ಕೊಂಡು ಹೋಗಿ ಜೀವನದಲ್ಲಿ ಭಾಳಷ್ಟು ಮುಂದೆ ಏಳಿಗೆ ಆಗ್ತೀರಾ. ವಿಷಯಗಳು ಚೆನ್ನಾಗಿದೆ ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಕೊಡಬೇಕು. ಅದರ ಜೊತೆಗೆ ಶೇರ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ.